ಮಕ್ಳು ಎಷ್ಟು ಜನ ಅಜ್ಜಿ? ಯಾರಿಲ್ಲ. ಯಾಕೆ ಹಂಗಂತೀರಾ ಅಂದೆ. ಇನ್ಯಾರವ್ರೆ ನಂಗೆ ಗತಿ. ಅಜ್ಜಿ ಯಾವ ಊರು ನಿಮ್ದು? ಸುಮ್ಮನೆ ಕುಗ್ಸಲ್ಲ. ಬೇಕು ನಿನ್ನಂತವ್ರು ನನಗೆ ಬೇಕು. ಅಜ್ಜಿ ನಿಮ್ಮ ಮನೆ 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 ದುಡ್ಡಿಗೆ ಏನ್ ಮಾಡ್ತಿದ್ದೆ? ದುಡ್ಡಿಲ್ಲ ಕಾಸಿಲ್ಲ. ಯಾರನ್ನ ನಿಮ್ಮಂತವ್ರು ಕೊಟ್ರೆ ಕಾಸು. ಯಾವ ಸೋಪ್ ಹಾಕ್ತೀಯಾ? ಈ ವಯಸ್ಸಲ್ಲಿ ಡವ್ ಸೋಪ್ ಹಾಕ್ತೀನಿ. ಡವ್ ಸೋಪ್ ಅಜ್ಜಿ. ಓ ಚೆನ್ನಾಗಿ ಬದುಕಿದವರು ನಾವು. ದೇವ್ರ ಎಲ್ಲ ಇದ್ದಿದ್ದ ಮಗನ ಸತ್ತೋದ. ನನ್ನ ಸ್ವಾಮಿ ಅವನೇ. ನಾನು ಯಾವಾಗೂ ಅವನ ಧ್ಯಾನ ಮಾಡ್ತೀನಿ. ಯಾವ ಸ್ವಾಮಿ? ನಮಃ ಶಿವಾಯ. ಬರಲ್ಲಕೋ ನಾಳೆ ಬರ್ತೀನಿ ಸತ್ಯವಾಗ್ಲೂ ಬರ್ತೀನಿ. ಈಗಲೇ ಬರ್ಬೇಕು ನೀನು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನನ್ನ ಪ್ರಕಾರ ನಿಮ್ಮ ಪ್ರಕಾರ ಭಿಕ್ಷಾಟನೆ ಮಾಡೋರು ತುಂಬ ನೆಮ್ಮದಿಯಾಗಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ಆದರೆ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಇವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ನಿಜವಾಗ್ಲೂ ಮನಸ್ಸಿಗೆ ನೋವಾಗುತ್ತೆ. ಇವ್ರಿಗೆ ಸಂಬಂಧಿಕರು ಯಾರೂ ಇಲ್ವಂತೆ. ಬರೋಬ್ಬರಿ ವಯಸ್ಸು 70ರಿಂದ 80 ವರ್ಷ ವಯಸ್ಸಾಗಿದೆ. ಭಿಕ್ಷಾಟನೆ ಮಾಡ್ತಿದ್ರು ಕೂಡ ಅವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಜನ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಭಿಕ್ಷೆ ಬೇಡಿ ತನ್ನ ಜೀವನ ಸಾಗಿಸೋದಕ್ಕೆ ಭಿಕ್ಷೆ ಬೇಡ್ಕೊಂಡು ಬಂದರೆ ಆ ದುಡ್ಡನ್ನು ಮತ್ತು ಅವ್ರ ಮನೇಲಿರ್ತಕ್ಕಂಥ ವಸ್ತುಗಳನ್ನು ಮನೆಯಿಂದ ಅಂದರೆ ಯಾರೋ ಕದ್ಕೊಂಡು ಹೋಗ್ತಾ ಇದ್ದಾರಂತೆ. ಸೊ ಅದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಜೊತೆಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗ್ಬೋದು ಅಥವಾ ಇವ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕೂಡ ತಿಳಿಸ್ಬೋದು. ಜೊತೆಗೆ ಭಿಕ್ಷೆ ಬೇಡೋರು ಇಷ್ಟು ಕಷ್ಟಪಡಬೇಕು, ಭಿಕ್ಷೆ ಬೇಡೋರ್ಗೂ ಇಷ್ಟು ಕಷ್ಟ ಇದೆ ಅನ್ನೋದು ಒಂದಷ್ಟು ವಿಚಾರಗಳು ಈಗೀಗ ನನಗೂ ಅರ್ಥ ಆಗ್ತಾ ಇದೆ. ಸೊ ಬನ್ನಿ ಅದು ಯಾರು ಅಂತ ನೋಡೋಣ. ಸೊ ಭಾಳ ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ಅವರ ಅಸಹಾಯಕ ಪರಿಸ್ಥಿತಿ ಆಗಿರ್ಬೋದು, ಅವರಿಗೆ ಸಂಬಂಧಿಕರು ಮಕ್ಕಳು ಮರಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದು ಇಷ್ಟು ಮಟ್ಟಿಗೆ ನಿಜನ ಸುಳ್ಳು ನನಗೂ ಗೊತ್ತಿಲ್ಲ. ಬಟ್ ಆದರೆ ಇಂಥ ಒಂದು ದುರ್ಸ್ಥಿತಿ ಇದೆಯಲ್ಲ ಯಾರಿಗೂ ಬರಬಾರ್ದು. ಯಾಕಂದರೆ ವಯಸ್ಸಾದಂಥ ಕಾಲಕ್ಕೆ ಬದುಕು ಅಂದರೆ ಮನುಷ್ಯನಾಗಿ ಬದುಕೋದಿದೆಯಲ್ಲ ಅದು ತುಂಬ ಕ್ರೂರತ್ವದಿಂದ ಬದುಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಯಾವ ಊರಿಂದ ಬರ್ತಾ ಇದ್ದೀರಾ? ಬನ್ನೇರುಘಟ್ಟ. ಹೌದು ಸರ್. ನಮಸ್ಕಾರ. ನಮಸ್ಕಾರ ಸರ್. ಅಜ್ಜಿ ಏನ್ ಹೆಸರು? ಶಾರದಮ್ಮ. ಯಾವ ಊರು? ಲೋಕಿ. ಯಾವ ಲೋಕಿ ಅವರು? ಏನಾಗ್ಬೇಕು ಅವರು? ಏನಾಗ್ಬೇಕು ಲೋಕಿ? ಲೋಕಿ ಅವರು ಪಕ್ಕದ ಮನೆಯವರಾ? ಮಕ್ಳು ಎಷ್ಟು ಜನ ಅಜ್ಜಿ? ಯಾಕೆ ಹಂಗಂತೀರಾ? ಯಾಕೆ ಹಂಗಂತೀರಾ ಅಂದೆ. ಹಾ, ಯಾರು ಇಲ್ಲ. ಯಜಮಾನ್ರು? ಯಾರು ಇಲ್ಲ. ಮಗ ಇಲ್ಲ ಅಂದ್ರೆ ಮಗಳು? ಯಾರು ಇಲ್ಲ. ನಾನಿದ್ದೀನಲ್ಲ. ಎಂತ ಅಜ್ಜಿ ಯಾವ ಊರು ನಿಮ್ದು? ಸುಮ್ಮನೆ ಕುಗ್ಸಲ್ಲ. ಬೇಕು ನಿನ್ನಂತವ್ರು ನನಗೆ ಬೇಕು. ಬಾ ಇಳಿ ಬಾ. ನಾಳೆ ಬರ್ತೀನಿ. ಯಾಕೆ? ಇವಾಗಲ್ಲ. ಯಾಕೆ ಬರಲ್ಲ? ನಾಳೆ ಶುಕ್ರವಾರ ಅಂತನಾ? ರಾಯರ್ವಾರ ಬಾ. ಕರ್ಕೊಂಬರ್ತಾನೆ ಸುಮ್ಮನೆ. ಹೌದಾ? ನಾನೇ ಯೋಗಿ. ನಾನು ಯೋಗಿ. ನೀನೇ ಯೋಗಿ. ಹಾ, ಗಲಾಟೆ ಅಜ್ಜಿ ಬೊಲೆ ಹುಷಾರಿದ್ಯಾ ನೀನು? ಎಲ್ಲ ಈಚೆ ಕಡೆ ಬಿದ್ದದೆ ಹೊಟ್ಟಾಗ. ಅಜ್ಜಿ ನಿಮ್ಮ ಮನೆ ದುಡ್ಡಿಗೆ ಏನ್ ಮಾಡ್ತಿದ್ದೆ? ದುಡ್ಡಿಲ್ಲ ಕಾಸಿಲ್ಲ. ಯಾರನ್ನ ನಿಮ್ಮಂತವ್ರು ಕೊಟ್ರೆ ಕಾಸು. ಹಾ, ನೋಡೈತೇನ. ಎಷ್ಟು ಮಡಗಿದ್ಯಾ ಜೋಬಲ್ಲಿ? ಏನೂ ಇಲ್ಲ. ಎಷ್ಟು ಮಡಗಿದ್ಯಾ? ನನಗೆ ಕಾಸಿಲ್ಲ. ಯಾರು ಕೊಡ್ತಾರೆ? 20 ರೂಪಾಯಿ ಮಡಗಿದ್ಯಾ? ಹಾ, 20 ರೂಪಾಯಿ ಕಾಸು, ಚಿಪ್ಸು, ಅಯ್ಯೋ ಬ್ರೆಡ್ಡು, ಕ್ರೀಮ್ ಬನ್ನು ಚೆನ್ನಾಗೈತೆ.
ಬಾ ಹೋಗೋಣ ಬಾ ಬಾ ಎಲ್ಲಿಗೆ ಹೋಗೋಣ ಮನೆಗೆ ಬಾ ನಮ್ಮ ಮನೆಗೆ ಹೋಗೋಣ. ಕಾಫಿ ಕುಡ್ಕೊ ಬರೋಣ ಬಾ. ನಾಳೆ ಕಾಫಿ ಇವತ್ತು ಬರ ಚಿಕನ್ ಮಾಡ್ಸಿದ್ದೀನಿ. ಕಾಫಿ ಕುಡ್ಕೊಂಡು ಹೋಗೋಣ ಬಾತೆಗೆ. ಬರಲ್ಲ ಹೋಗು ಯಾಕೆ ಮನೆಗೆ ಹೋಗ್ತೀನಿ. ಹೇಗೆ ಯಾವ ಮನೆಗೆ ಹೋಗ್ತೀವಿ? ಚಿಕನ್ ಮಾಡ್ಸಿದ್ದೀನಿ. ಚೆನ್ನಾಗಿದ್ಯಾ? ಕೆನ್ನೆ ಮೆತ್ತಗವೆ. ಯಾವ ಸೊಪ್ಪು ಹಾಕ್ತೀಯಾ? ನೋಡು ನನ್ನ ಹೆಂಡ್ರ ಕೆನ್ನೆ ಎಷ್ಟು ರೊಪ್ಪವೆ, ನಿನ್ ಕೆನ್ನೆ ಎಷ್ಟು ಮೆತ್ತಗದ ನೋಡು. ಡವ್ ಸೋಪ್ ಈ ವಯಸ್ಸಲ್ಲಿ, ಈ ಸೋಪ್ ಈ ವಯಸ್ಸಲ್ಲಿ ಡವ್ ಸೋಪ್ ಹಾಕ್ತೀನಿ. ಡವ್ ಸೋಪ್ ಅಜ್ಜಿ ಇದು. ಭಯನಾ ಅದು? ಓ ಚೆನ್ನಾಗಿ ಬದುಕಿದವರು ನಾವು. ಹಾ ದೇವ್ರ ಇದ್ದಿದ್ ಮಗನ ಸತ್ತೋದ. ಏನಕ್ಕೆ ಸತ್ತೋದ್ರ ಅಜ್ಜಿ? ಇದ್ಕಿದ್ದಂಗೆ ಸತ್ತೋದ. ಅಯ್ಯೋ ಏನಾಗಿತ್ತು? ಮಾಡ ಮಾಡಿ ಸಾಯಿಸ್ಬಿಟ್ರು. ಯಾರು? ಯಾವ ಪಕ್ಕದ ಮನೆಯವರು. ಹೋಗತ್ತಾಗಿ ಏನಕ್ಕೆ ಮಾಟ ಮಾಡಿಸಿದ್ರು? ತಿಂದ ಹೆಚ್ಚಾಗಿ ನನಗೂ ಅದೇನೆ. ಹಾ ನೀನ್ ನನಗ್ ಮಾಟ ಮಾಡ್ಸಲ್ಲ ತಾನೆ? ನನಗೆ ಸ್ವಾಮಿ ಅವನೇ, ಅಲ್ಲಿ ನೋಡಲ್ಲಿ ಸ್ವಾಮಿ ಅಲ್ಲಿ ಕಾಣ್ತಾವ್ರೆ. ನನಗೆ ಸ್ವಾಮಿ ಅವನೇ. ನಾನು ಯಾವಾಗೂ ಅವನ ಧ್ಯಾನ ಮಾಡ್ತೀನಿ. ಯಾವ ಸ್ವಾಮಿ? ದೇವ್ರು. ಅದೇ ಯಾರು? ಓಂ ನಮಃ ಶಿವಾಯ. ಆಯ್ತು ಬಾ ಹೋಗಲ್ಲ. ಒಳ್ಳೆ ಮರ್ಯಾದೆ. ಮಾತೆಲ್ಲ ರಫ್ ಅಂಡ್ ಟಫೆ ಸರ್. ನಂಗೆ ಇಂಥವ್ರೆ ಬೇಕು. ನಾಳೆ ಬರ್ತೀನಿ. ಈಗ್ಲೇ ಬರ್ಬೇಕು. ಚಿಕನ್ ಮಾಡ್ಸಿದ್ದೀನಿ ನಾನು. ಚಿಕನ್ ಮುದ್ದೆ ಅಜ್ಜಿ ಊಟ ಮಾಡಿಲ್ಲ ನೀನು? ಮುದ್ದೆ ಎಲ್ಲ ಮಾಡಿಸ್ತೀನಿ ಬಾ. ಏನ್ ಇಷ್ಟ ನಿಂಗೆ ಜಾಸ್ತಿ? ಕೂತಿದ್ದೀನಿ. ಅಜ್ಜಿ ಏನ್ ಇಷ್ಟ? ಬಗಳಿಲ್ಲ ಒಂದ್ ಮಾತು, ಒಂದ್ ತುತ್ತಿನ ಅಜ್ಜಿ ಅಂತ. ಈಗ ಹೇಳ್ತೀನಿ ಬಾ. ನಾಳೆ ಬರ್ತೀನಿ. ನಾವು ಕೊಡಿಸ್ತೀವಿ ನಡಿಯಜ್ಜಿ, ಅಲ್ಲಿಂದ ದೂರದಿಂದ ಬಂದ್ವಲ್ಲ ಹಂಗಾಗಿ ಲಕ್ಷ್ಮಿ ಮನೆಯಾಗೂ ತಿಂತೀನಿ, ಹಾ ಕೊಡ್ತಾಳೆ. ಹಾ ಇನ್ನ ಬಲ್ಲು ಬಯ್ಯ ಅವರೆಲ್ಲ ಕೊಡ್ತಾರೆ ಅನ್ನ ನಂಕ. ಬಾ ಆಯ್ತು ಬಾ ಬೈಲಿ. ನಾನು ಇವಾಗ ಬರಲ್ಲ ಬಾ. ಅಜ್ಜಿ ಮನೆಯೊಳಗೆ ಬೀಗ ಹಾಕಿಲ್ಲ, ತೂರ್ತಾರೆ. ಯಾರು? ಅಕ್ಕಿ ಬೇಳೆಕಾಳು ಎಲ್ಲ ತಗೊಂಡು ಎಲ್ಲ ಬೆಳೆ ಕಳೆದಾಯ್ತು. ನೀನ್ ದುಡ್ದಿದ್ ದುಡ್ಡೆಲ್ಲ ಯಾರು ಎತ್ಕೋದ್ರು? ಯಾರು ದುಡ್ದಿದ್ದೆ ನೀವು ದುಡ್ದಿದ್ದು ನೋಡಿದ್ರೆ ಅಷ್ಟೇ ಅದೇ. 20 ರೂಪಾಯಿ ಆಯ್ತು ಅಷ್ಟೇ. ಇಷ್ಟ ದಿನ ದುಡ್ದಿದ್ದೇನಾಯ್ತು? ನನ್ಗೆ ಹೊಟ್ಟೆಗೆ ಬೇಡ. ಹಾ ಸಾರು ಮಾಡ್ಕೊಂತೀನಿ, ಕಾಫಿ ಮಾಡ್ಕೊಂತೀನಿ. ಹಾ ಮನೇಲಿ ಪಾತ್ರೆ ಸಾಮಾನೆಲ್ಲ ಯಾರು ಎತ್ಕೊಂಡ್ರಿ? ಅದೇ ಮನೆಯೊಳಗೆ ಪಾತ್ರೆಗಳೆಲ್ಲ ಅವೇ. ಯಾರು ಎತ್ಕೋದ್ರು ಅದನ್ನೆಲ್ಲ? ಗ್ಯಾಸ್ ಗೀಸ್ ಎಲ್ಲ ಗ್ಯಾಸ್ ಐತೆ. ಆಯ್ತಾ? ನಂಗೆ ಕೊಟ್ಬಿಡು. ಹ್ಮ್. ಬಾ ಇವಾಗ ಬರ ಬಾ ಅಲ್ಲಿ ನೋಡಲ್ಲಿ ಸ್ವಾಮಿ ಕರಿತಾವ್ರಲ್ಲಿ. ಸಾಮಾನ ಕರ್ಕೊಂಡು ಕೈ ಮುಕ್ಕೊಂಡು ಹೋಗ್ ಬಾ. ಇವಾಗ ಬರಲ್ಲ. ಈಗ ಸ್ವಾಮಿ ಕೈ ಮುಗ್ಬಿಟ್ಟು ಹೋಗುವಂತೆ ಬಾ. ನೋಡಿ ಇವ್ರೆಲ್ಲ ಬಂದವ್ರೆ ಕಾಫಿ ಕುಡ್ಕೊಂಡು ಹೋಗು. ಬಾಜಿ ಅವ್ರ ಎಷ್ಟು ಹೇಳ್ತಾರ ಬರಜಿ? ಪೂಜೆ ಮಾಡ್ಕೊಂಡು ಹೋಗೋಣ. ಅವ್ರ ಅಷ್ಟು ಹೇಳ್ತಾರಲ್ಲ ಬಂದ್ರೆ ಪೂಜೆ ಮಾಡ್ಕೊಂಡು ಹೋಗೋಣ ಬಾ. ಶಿವ ಅಂದ್ರೆ ತುಂಬಾ ಇಷ್ಟ. ಶಿವನ್ ಲಿಂಗ ಕೊಟ್ಬಿಡ್ತೀನಿ ಬಾ ಅಲ್ಲಿ. ಪೂಜೆ ಮಾಡ್ಕೊಂಡೇ ಇವಾಗ ಬರಲ್ಲ ಕೋ. ನಾಳೆ ಬರ್ತೀನಿ, ಸತ್ಯವಾಗ್ಲೂ ಬರ್ತೀನಿ. ಈಗಲೇ ಬರ್ಬೇಕು ನೀನು. ಇವಾಗ ಬರಲ್ಲ. ಬೈ ನಿಂಗೇನೋ ತೋರಿಸ್ತೀನಿ ಬಾ ಅಲ್ಲಿ. ನಿನ್ ಸ್ವಾಮಿ ತೋರಿಸ್ತೀನಿ ಬಾ. ನಾನು ಇವಾಗ ಬರಲ್ಲ. ಮನೆ ಬೀಗ ಹಾಕಿಲ್ಲ. ಅಜಯ್ ಬೀಗ ಹಾಕೈತೆ ಬಾಜಿ. ಕರ್ಕೊಂಡು ಹೋಗ್ಬಿಡ್ತಾರೆ. ಲೋಕಿ ಬೀಗ ಹಾಕೊಂಡ್ ಬಂದವನೆ ಬಾ. ಕಳ್ಸ್ತೀನಿ ಬಾ. ಗ್ಯಾಸ್ ಐತೆ, ಮನೆ ತಪ್ಪಲೆಗಳವೆ ಬಾಸ್ಬಿಡ್ತಾರೆ. ಇಲ್ದಿದ್ರೆ ನಾನೇ ಹಾಕಿ ಹೋಗಿ ಲಕ್ಷ್ಮಣ್ ಕೇಳಿ ನೋಡು. ನಾವು ಯೂಟ್ಯೂಬಲ್ಲಿ ನಿಮ್ಮ ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ಅಜ್ವಿನ ನಾನು ಮೊನ್ನೆ ಹಳ್ಳದಲ್ಲಿ ಬಿದ್ದಾಗಿಂದ ನನಗೂ ಬೇಜಾರಾಯಿತು. ಅದಕ್ಕೆ ಇಲ್ಲಿ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟ್ ನಿಮ್ಗೆ ಕಾಲ್ ಮಾಡಿದೆ. ಆಮೇಲೆ ನೀವು ಹೇಳಿದ್ರಿ ಏನೇನು ಇದು ಬೇಕು ಅಂತ ಅದೆಲ್ಲ ಮಾಡಿಸ್ಕೊಂಡು ಬಂದು ಮಾಡಿಸ್ಕೊಂಡು ಬಂದಿದ್ದೀವಿ ಸರ್. ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ಮಾಡಿಸ್ಕೊಂಡು ನೋಡ್ಬೋದು ಅಜ್ಜಿದು ಪೊಲೀಸ್ ಸ್ಟೇಷನ್ ಲೆಟರ್ ಕೂಡ ಮಾಡಿದ್ದಾರೆ. ಕೋಣಂಕುಂಟೆ ಪೊಲೀಸ್ ಸ್ಟೇಷನ್. ಸೊ ಕೋಣಂಕುಂಟೆ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ಕೂಡ ಇದೆ. ಅಜ್ಜಿ ಇವರೆಲ್ಲ ಏನಾಗಬೇಕು? ನಮ್ಮ ಪಕ್ಕದ ಮನೆ. ಪಕ್ಕದ ಮನೆಯವರ ಮಕ್ಳೆಲ್ಲ ಅವ್ರೆ? ಯಾರಿಲ್ಲ ಕೇಳೋ. ಅವ್ರೇನೋ ಮಗ ಯಾರು ಇಲ್ಲ. ಮಗ ಸತ್ತೋದ. ಯಾಕೆ ಸತ್ತೋದ್ರು? ಹಿಂಗೆ ಮಾಟ ಮಾಡಿಸಿ ಅವ್ರ ಮನೆ ಹಾಳು ಮಾಡ್ಕೊಂಡ್ರು. ಮಾಟ ಮಾಡ್ಸಿದ್ರಾ? ನನಗ್ ಮಾಡ್ಸಲ್ಲ ತಾನೆ ಮೇಲೆ ಮಾಟ. ನಾವಂತ ಚಾಚಿ ಅಲ್ಲ ನಮ್ದು. ಒಳ್ಳೆ ಸೋಪ್ ಹಾಕ್ತೀಯ ಕಿನ್ನೆಗೆ. ಚೆನ್ನಾಗಿದ್ರೆ ಸಾಕು ಯಾರು. ಆಯ್ತು. ಇಲ್ಲಿ ಇರ್ತೀಯ ಆಶ್ರಮದಲ್ಲಿ? ಇಲ್ಲೇ ಇರ್ತೀಯ ಇಲ್ಲಿ? ಇರ್ತೀಯ ಅಜ್ಜಿ? ನಾಳೆ ಬರ್ತೀನಿ. ಇವಾಗ ಇರಲ್ವಾ ಹಂಗಾರೆ? ಯಾಕಿರಲ್ಲ? ಮನೆ ಬೀಗ ಹಾಕಿಲ್ಲ. ಹೋಗಿ ಗ್ಯಾಸ್ ಅದೇ ಬೋಟ್ ಆಗ್ಲವೆ. ಎಲ್ಲ ತರಿಸ್ತೀನಿ ಬಿಡು ಇಲ್ಗೇನೆ.
ನಾನು ಹೋಗಿ ತಗೊಂಬರ್ತೀನಿ. ನಾನೇ ಬರ್ತೀನಿ ಬಿಡು ಜೊತೆಲಿ. ಲಕ್ಷ್ಮಿ ಒಳ್ಳೆ ತತ್ತಾಳೆ. ಲಕ್ಷ್ಮಮ್ಮ ನಾಳೆ ಕರೆಸ್ತೀನಿ. ಶುಕ್ರವಾರ. ಅಜ್ಜಿ ಹೌದಾ? ಅಜ್ಜಿ ರವಿ ಫೋಟೋ ನಿಂದು ಟ್ರಂಕು ಎಲ್ಲ ತಂದಿದ್ದೀನಿ. ಎಲ್ಲ ತಂದ್ಬಿಟ್ಟವ್ರಂತೆ, ತಗೊಂಡ್ರಿ. ಇಲ್ಲ ಐತಾ ಒಳ್ಳೆ ಒಳ್ಳೆ ಅಣ್ಣ ತಗೊಂಬನ್ನಿ, ಎತ್ಕೊಂಬನ್ನಿ ಹೇಳ್ತೀನಿ. ಅವ್ರ ಟ್ರಂಕೆಲ್ಲ ಎತ್ಕೊಂಬನ್ನಿ. ಅದು ರೂಮ್ ಫುಲ್ಲು ಸರ್ ಜಿರ್ಲೆ ಚೇಳುಗಳು, ಬರೀ ಬಾತ್ರೂಮ್. ಅಜ್ಜಿ ಕಣ್ ಕಾಣಿಸಲ್ಲ, ತಟ್ಟೆದಲ್ಲಿ ಬಾತ್ರೂಮ್ಗೆ ಹೋಗೋದು, ಇಕ್ಬಿಡೋದು. ಅಂತೆ ಮನೇಲಿ ಹೋಗ್ಬಿಟ್ಟು ಒಂದು ಭಿಕ್ಷಾ ಎತ್ಕೊಂಡು ತಿನ್ನು ಅಜ್ಜಿ ಮನೇಲಿ ಒಂದು ಸಾಮಾನು ಬಿಡಲ್ಲ, ಒಂದು ಸಿಲಿಂಡ್ರ್ ಬಿಡಲ್ಲ, ಲೆಗಿಲೇಟ್ ಸಮೇತ. ಅದು ಸಿಲಿಂಡ್ರು ನಾವು ತುಂಬಿಸಿ ಇಕ್ಬಿಟ್ಟು, ಭಿಕ್ಷೆ ಬೇಡಿರೋ ದುಡ್ಡು ಹೌದು ಸರ್, ಸಿಲಿಂಡ್ರು ತೆಗೆದು ಇಕ್ಬಿಟ್ಟು ಲೋಡ್ ಸಿಲಿಂಡ್ರು ಹೆಸರು ಬರೆದ್ಬಿಟ್ಟು ಬಂದಿದ್ದಾರೆ ನಮ್ಮ ಬ್ರದರ್ ಅವರು. ಒಂದು ವಾರ ಬಿಟ್ಕೊಂಡು ನೋಡಿದ್ರೆ ಸಿಲಿಂಡರ್ ಇಲ್ಲ, ತಿರ್ಗಾ ಇನ್ನೊಂದು ವಾರ ಬಿಟ್ಕೊಂಡು ನೋಡಿದ್ರೆ ಖಾಲಿ ಸಿಲಿಂಡರ್ ನಿಕ್ಬಿಟ್ಟು ಫುಲ್ ಲೋಡ್ ಸಿಲಿಂಡರ್ ತಕೊಂಡೋಗಿದ್ದಾರೆ. ನೆಕ್ಸ್ಟ್ ವಾರ ನೋಡಿದ್ರೆ ಖಾಲಿ ಸಿಲಿಂಡರ್. ಅಜ್ಜಿ ಒಡವೆ ಬಂತು ನಿಂದು. ಯಾರಿದು? ಅಜ್ಜಿ ಮಗ. ಇದು ಅವ್ರ ಮಗ. ನನ್ ಮಗು ಯಾಕೋ ಎತ್ಕೊಂಬಂದೆ. ಸರ್ ಇದು ಏನಂದ್ಬಿಟ್ಟು ಗೊತ್ತಿಲ್ಲ. ಅಜ್ಜಿ ಸಿಕ್ತು ಡಾಕ್ಟರ್ ಮೇಲೆ. ಏನಜ್ಜಿ ಇದು? ನನ್ ಮಗು ಹಾ ಹಿಂಗೆ ಮಾಟ ಮಾಡಿ ಸಾಯಿಸ್ಬಿಟ್ರು. ನೋಡಿ ಅವ್ರ ಯಜಮಾನ್ರ ಹೆಸರು ನಾರಾಯಣ ಅಂತಿದೆ. ನೀವೆಲ್ಲ ಯಾಕೆ ಎತ್ಕೊಂಬಂದೆ ನೀನು? ಅಜ್ಜಿ ಕೇಳು, ಯಾರು ತಂದಿದ್ದು? ಯಾಕೆ ತಂದ್ರಿ ಇದೆಲ್ಲ? ಯಾರು ತಂದಿದ್ದು? ಯಾರು ಯಾರು ತಗೊಂಬಂದ್ರು ಸರ್? ಕೇಳು ನನ್ ಕೇಳು. ಕಣ್ಣಿಗೆ ಕಾಣಿಸ್ತಾ ಅವಾಜ್ ಹಾಕಿ ಹೇಳ್ತೀನಿ. ಹಾ? ಬಿಡ್ಬೇಡ, ಅವಾಜ್ ಹಾಕು. ಇದು ವಿಧವಾ ಪೆನ್ಷನ್. ಕೆಳಗಡೆ ಎತ್ಕೊಂಡೋಗಿದ್ದೀನಿ. ಅಜ್ಜಿ ಇದು ಯಾರಿದು? ನನ್ ಮಗನು ಮಗನಾ? ಲಕ್ಷ್ಮಿ ಅಜ್ಜಿ ಒಬ್ನೇ ಮಗನಾ? ಇಬ್ರು ಇಬ್ರು ಸತ್ತೋಗ್ಬಿಟ್ರ? ಎಷ್ಟು ವಯಸ್ಸು ಮಗನ್ಗೆ? 30 ವರ್ಷ. ಮದುವೆ ಮಾಡಿಲ್ವ ಅವ್ರಿಗೆ? ಏನು ಇಲ್ಲ. ಮಗ ಅಂತೆ ಪಾಪ. ಅಜ್ಜಿ ಇದ್ದಾಗ ಜೊತೆಲಿದ್ರು, ಇವಾಗ ಅಜ್ಜಿ ಜೊತೆಲಿ ಇಲ್ಲ. ಈ ಅಪ್ಪ ಇದ್ದಿದ್ರೆ ಅಟ್ಲೀಸ್ಟ್ ಅಜ್ಜಿಗೆ ಒಂಥರ ಆಧಾರ ಸ್ತಂಭ ಥರ ಇರೋರು. ಇಲ್ಲ ಸರ್, ಅವ್ರ ಬುದ್ಧಿ ಬೆಳವಣಿಗೆ ಇರಲಿಲ್ಲ. ಬುದ್ಧಿ ಬೆಳವಣಿಗೆ ಅದು ಸುಮ್ಮನೆ ನೋಡಿ ಸರ್, ಈ ತರ ಅನ್ಕೊಂಡು ಓಡಾಡೋರು ಅವರು. ನಾವೇ ತೋರಿಸ್ಬಿಟ್ಟು ಬುದ್ಧಿ ಭ್ರಮಣೆ ಆಗುತ್ತೆ ಸರ್ ಅವ್ರಿಗೆ. ಫೋಟೋ ವಿಡಿಯೋದಲ್ಲಿ ಹೋಗಿ ಎಲ್ಲ ಕ್ಲಿಯರಿಟಿ ಮಾಡಿ ತೋರಿಸಿದ್ರಿ ನಾವು. ಅಜ್ಜಿಗೆ ನೆನಪಾಗಿ ಅಂದ್ರೆ ನಮ್ಮನ್ನೆಲ್ಲ ರೆಕಗ್ನೈಸ್ ಮಾಡ್ತಿದ್ರು. ಅಂದ್ರೆ ಅಲ್ಲಿರೋರು ಯಾರು ಅವ್ರಿಗೆ ಏನು ತೊಂದರೆ ಕೊಡಲಿಲ್ಲ ಇರೋವರೆಗೂ. ಇರಲಿ, ಆಯಿತು. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನು ಹೇಳ್ಬೇಕಂತ. ನೋಡಿ, ಅಜ್ಜಿಗೆ ನಮ್ಮ ಮಗ ಇದ್ರಂತೆ, ಬೆಟ್ಟಾಗಿದ್ದಾರೆ. ಇವಾಗ ಯಾರೂ ಇಲ್ಲ ಅಜ್ಜಿಗೆ, ಹಂಗಾಗಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಇವ್ರು ಬಂದ್ಬಿಟ್ಟು ಶಾರದಮ್ಮ ಅಂತ ಇವ್ರ ಹೆಸರು. ವಯಸ್ಸು ಒಂದು 70ರಿಂದ 80 ವರ್ಷದವರೆಗೂ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಇವ್ರಿಗೆ ವಾರಸ್ದಾರು ಯಾರೂ ಇಲ್ಲ, ಮಕ್ಕಳು ಮರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನ ಭಿಕ್ಷಾಟನೆ ಮಾಡಿ ಎಲ್ಲೋ ಒಂದು ಸಣ್ಣ ಗುಡಿಸಲು ಮನೆಯಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರ ಒಬ್ಬನೇ ಮಗ ಇದ್ರಂತೆ, ಅವರು ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಡೆತ್ ಆದರು ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನು ಗೊತ್ತು ಸರ್ ತಮಗೆ? ಅವರು ಮಗ ಇದ್ದ ಸರ್ ಮುಂಚೆ. ಮಗ ಈಗ ಒಂದು 2-3 ವರ್ಷ ಮುಂದೆ ತೀರ್ಕೊಂಡಾದ್ಮೇಲೆ ಅವರು ಒಂಥರ ಮೈಂಡ್ ಅಪ್ಸೆಟ್ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಭಿಕ್ಷಾಟನೆ. ಈಗ ವಾರಸ್ದಾರ ಯಾರು ಇಲ್ಲ ಸರ್? ಯಾರು ಇಲ್ಲ. ಈಗ ನಿಮ್ಮೂರಲ್ಲಿ ಎಷ್ಟು ವರ್ಷಗಳಿಂದ ಇದ್ದಾರೆ ಅವರು? ನಮ್ಮೂರಲ್ಲಿ ನಾನು ನೋಡ್ದಂಗೆ ಒಂದು 18-20 ವರ್ಷದಿಂದ ಇದ್ದಾರೆ. ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ? ಯಾರು ಇಲ್ಲ. ಅಕ್ಕ ತಂಗಿ ಬಂಧು ಬಳಗ ಯಾರು ಇಲ್ಲ. ಅಮ್ಮ ನೀವೇನು ಹೇಳ್ತೀರಾ ಅವ್ರ ಬಗ್ಗೆ? ಇದು ನಾವು ಬಂದು ನಮ್ಮ ತಾತ ಮಾಸ್ತಿದಲ್ಲೇನೆ ನಾವಿರೋದು. ನಾವು ಹುಟ್ಟಿ ಬೆಳೆದಿದ್ದಲ್ಲ ವಿವರ್ಸ್ ಕಾಲೋನಿದಲ್ಲೇನೆ. ಅಲ್ಲಲ್ಲಿ ಒಂದೊಂದು ರೂಮ್ಗಳಿತ್ತು. ಆ ರೂಮಲ್ಲಿ ಅಜ್ಜಿ ಮಗನೂ ಇದ್ರು. ಅವ್ರ ಸೈಟ್ ಅವ್ರು ಏನು ಮಾಡಿದ್ರು, ಅಜ್ಜಿನ ಈಚೆ ಹಾಕಿಬಿಟ್ಟು ಅವರು ಮನೆ ಕಟ್ಕೊಂಡ್ರು. ಆಮೇಲೆ ನಮ್ದು ಖಾಲಿ ಜಾಗ ಇತ್ತಂತ ನಾವು ಒಂದು ಊರವರೆಲ್ಲ ಸೇರಿ ಒಂದು ಚಿಕ್ಕ ಮನೆ ಕಟ್ಕೊಟ್ಟು ಅಜ್ಜಿಗೆ ಬಿಟ್ರಿ. ಆಮೇಲೆ ಅಜ್ಜಿ ಅಲ್ಲಿ ಇಲ್ಲಿ ಸಾಮಾನು ತೊಳೆದು ಅದು ಇದು ಕೆಲಸ ಮಾಡಿಕೊಂಡು ಮಗನ ಸಾಕೊಂಡಿತ್ತು. ಮಗ ಸ್ವಲ್ಪ ಮೆಂಟಲ್ಲು. ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ ಬಂದರೆ ಇಲ್ದಿದ್ರೆ ಇಲ್ಲ. ಆಮೇಲೆ ಮಗ ಕೆಲವು ದಿನಗಳೆಲ್ಲ ಹಾಸಿಗೆ ಹಿಡ್ದು ಸತ್ತೋದ್ಮೇಲೆ ಊರ ಜನ ಎಲ್ಲ ಸೇರಿಬಿಟ್ಟು ನಾವು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಬರ್ನಿಂಗ್ ಅಂತ್ಯಂ ಸಂಸ್ಕಾರ ಎಲ್ಲ ಮಾಡಿದ್ರಿ. ಮಾಡಿದ್ದಾದ್ಮೇಲೆ ಸರಿ ಅಜ್ಜಿ ಪಾಟ್ಗೆ ಅಜ್ಜಿ ಇತ್ತು, ನಾವು ಅಜ್ಜಿಕ ಎಲ್ಲ ಊರವರೆಲ್ಲ ಸೇರಿ ಊಟ ಅದು ಇದು ಹೆಲ್ಪ್ ಮಾಡ್ತಾ ಇದ್ರಿ. ಇವಾಗ ಇತ್ತೀಚೆಗೆ ಅಜ್ಜಿಗೆ ತುಂಬ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಮನೆಯಿಂದ ಹಳ್ಳ ಎಲ್ಲ ಇತ್ತು, ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟು
ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟು ಒಂದ್ ನೈಟ್ ಫುಲ್ ಹಳ್ಳದಲ್ಲೇ ಇದ್ದೆ. ಮಾರನೇ ದಿನ ಅಲ್ಲಿ ಪಕ್ಕದಲ್ಲಿರೋರು ನೋಡ್ಬಿಟ್ಟು ಕರ್ಕೊಬಂದು ಹಳ್ಳದೊಳಗೆ ಬಿದ್ದಿದ್ರು. ಒಂದ್ ನೈಟ್ ಫುಲ್ ಹಳ್ಳದಲ್ಲೇ ಇದ್ರು. ಆಮೇಲೆ ಅಲ್ಲೆಲ್ಲ ನೋಡ್ಬಿಟ್ಟು ಕರ್ಕೊಬಂದ್ಬಿಟ್ಟು ಮೇಲೆ ಬಿಟ್ರು. ಆಮೇಲೆ ನಾವು ಊರ್ ಜನ ಎಲ್ಲ ಸೇರಿ ಒಂದ್ ನಿರ್ಧಾರ ಮಾಡ್ಕೊಂಡ್ರಿ. ಯಾಕಂದ್ರೆ ಅಜ್ಜಿಗೆ ಕಣ್ ಕಾಣಿಸಂಗಿದ್ರೆ ಎಲ್ಲೋ ತಿನ್ಕೊಂಡು ಅನ್ಕೊಂಡಿರುತ್ತೆ, ನಾವೇ ಸಾಕೋಬೋದು. ಇವಾಗ ಅಜ್ಜಿಗೆ ಓಡಾಡೋಕ್ಕೂ ಆಗ್ತಲ್ಲ. ಇವಾಗ ನಿಮ್ಮಂಥರ ಆಶ್ರಮದಲ್ಲಿ ಬಿಟ್ಟರೆ ಅಜ್ಜಿಗ ಸ್ವಲ್ಪ ಸುರಕ್ಷತೆ ಇದೆ ಅಂದ್ಬಿಟ್ಟು ನಾವು ಯಾರ ಹತ್ರ ನಂಬರ್ ತಗೊಂಡು ಫೋನ್ ಮಾಡಿಬಿಟ್ಟು ಬ್ರದರ್ ಅವ್ರನ್ನ ಮೀಟ್ ಮಾಡ್ಕೊಂಡು ಅಜ್ಜಿ ನಿಲ್ಗಂಟ ಕರ್ಕೊಬಂದಿದ್ವಿ. ಏನು ಹೇಳ್ತೀರಾ ನಮ್ಮ ಆಶ್ರಮದ? ನಮ್ಗೆ ತುಂಬ ಇಷ್ಟ ಆಯಿತು ಸರ್. ಯಾಕಂದರೆ ನಿಮ್ಮ ಆಶ್ರಮ ನೋಡ್ತಾ ಇದ್ರೆ ನಾನು ಪುನೀತ್ ಸರ್ ಅವ್ರ ನೆನಪು ಬರ್ತಿದೆ. ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ಸಂತೋಷನೂ ಇದೆ. ದುಃಖ ಯಾಕಂದರೆ ನಾಳೆ ದಿನ ಲೋಕದಲ್ಲಿ ಎಷ್ಟೋ ಜನ ಅನಾಥರು ಇರ್ತಾರೆ, ಆದರೆ ಅವರು ಬದುಕೋಕ್ಕೂ ತಿನ್ನೋಕ್ಕೂ ಏನು ಇಲ್ದಿರೋ ತುಂಬ ಜನ ಅನಾಥರು ಸಾಯ್ತಾವ್ರೆ. ಆದರೂ ದೇವರು ಬಂದ್ಬಿಟ್ಟು ನಿಮ್ಗೆ ಒಂದು ತಂದೆ ತಾಯಿನ ಕೊಟ್ಟಿದ್ದಾರೆ ಎಲ್ಲ ಮಕ್ಳಿಗೆ. ಆದರೆ ದೇವ್ರು ನಿಮಗೆ ಬಂದ್ಬಿಟ್ಟು ತುಂಬ ತಂದೆ ತಾಯಿನ ಕೊಟ್ಟವ್ರೆ. ಇವರು ಗ್ರೇಟ್ ಸರ್. ಥ್ಯಾಂಕ್ ಯು. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಇವ್ರನ್ನ ಸೇರಿಸ್ಕೊಳ್ತಾ ಇರೋದು, ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಇವರೆಲ್ಲ ಫ್ಯಾಮಿಲಿ ಇರ್ಬೋದು ಅಂತ. ಯಾಕೆ ಅಂತ ಹೇಳಿದ್ರೆ ಇವ್ರ ಬಗ್ಗೆ ಗೊತ್ತಾಯಿತು. ಸೊ ತುಂಬ ವರ್ಷಗಳಿಂದ ಇದ್ದಾರೆ, ಬಟ್ ಅವ್ರಿಗೆ ಅನಾಥರಂತೆ ಯಾರೂ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೂ ಕೂಡ ತಿಳಿಸ್ಕೊಡಿ. ಜೊತೆಗೆ ಇವರು ವಾರಸ್ದಾರರು ಯಾರಾದರೂ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಯಾರಾದರೂ ಇದ್ರೇನೋ ಎನಿ ಟೈಮ್ ಯಾವಾಗಾದರೂ ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಸಪೋಸ್ ಇಲ್ಲ ಅಂದರೂ ಇರೋವರೆಗೂ ಇಲ್ಲಿ ಇರ್ತಾರೆ. ನಮ್ಮ ಕೈಲಾಗಿದ್ದು ನಾವು ಸೇವೆ ಮಾಡ್ತೀವಮ್ಮ. ವಯಸ್ಸಾಗಿದೆ, ನಾಳೆ ದಿನ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಹೆಚ್ಚು ಕಮ್ಮಿ ಆದಾಗ ನೀವು ಇವಾಗ ಹೆಂಗೆ ಸ್ಪಂದಿಸ್ತಾ ಇದ್ದೀರೋ ಅದೇ ರೀತಿ ಸ್ಪಂದಿಸಬೇಕು. ಖಂಡಿತ. ನಾನು ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಅಷ್ಟು ಬಿಟ್ಟರೆ ಆಯಸ್ಸನ್ನಾಗಲಿ ಇದನ್ನ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಇಂಥ ಒಂದು ಸಿಚುವೇಶನ್ ಕರ್ಕೊಂಬಂದು ಬಿಟ್ಟಾಗ ನಮ್ಗೆ ತುಂಬ ಟಾಸ್ಕ್ ಇದು, ತುಂಬ ಕಷ್ಟದ ಕೆಲಸ. ಸೊ ಹಂಗಾಗಿ ಆ ಥರದ್ದು ಏನಾದ್ರು ಇದ್ದಾಗ ನೀವು ಸ್ಪಂದಿಸ್ಬೇಕು. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಜೊತೆಗೆ ಅಜ್ಜಿ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ನನಗೆ. ಏನಾದರೂ ಅವ್ರು ವಾರಸ್ದಾರ ಇದ್ದರೆ ಅವ್ರ ಕಡೆ ಯಾರಾದರೂ ಪತ್ತೆ ಆದರೆ ದಯವಿಟ್ಟು ನಮ್ಮ ಆಶ್ರಮಕ್ಕೆ ತಿಳಿಸ್ಕೊಡಿ. ಒಳ್ಳೆಯದಾಗಲಿ. ನಮಸ್ಕಾರ. ಶನೇಶ್ವರ ಒಳ್ಳೆಯದು.